ಕೆಲವು ಟೈಮು ನಮ್ಮವ್ರ ಬೆಂಬಲ ಕೊಡೋದಕ್ಕಿಂತ ನಮ್ಮ ವಿರೋಧಿಗಳ ಬೆಂಬಲ ಕೊಟ್ಟ ಖುಷಿ ಆಗುತ್ತೆ. ಯಾಕೆ ವಿಷಯ ಹೇಳ್ತಾ ಇದ್ದೀನಿ ಅಂತಂದರೆ, ಸಿದ್ದರಾಮಯ್ಯನವ್ರಿಗೆ ಇವತ್ತು ಅಷ್ಟೊಂದು ಸಂತಸ. ಮೈಸೂರು ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯನವರು ಯಾಕೆ ರಾಜೀನಾಮೆ ಕೊಡಬೇಕು, ಏನು ರಾಜೀನಾಮೆ ಕೇಳ್ತಾರಲ್ಲ, ಮಾಡೋಕ್ಕೇನು ಕೆಲಸ ಇಲ್ವಾ? 136 ಶಾಸಕರ ಬೆಂಬಲದಿಂದ ಸಿ ಎಂ ಆಗಿದ್ದಾರೆ. FIR ಆದ ತಕ್ಷಣ ರಾಜೀನಾಮೆ ಕೊಟ್ಬಿಡ್ಬೇಕಾ? FIR ಅವರೆಲ್ಲ ರಾಜೀನಾಮೆ ಕೊಟ್ಬಿಡ್ತಾರಾ? ಈ ಹೇಳಿಕೆಯನ್ನು ಕೊಟ್ಟಿದ್ದು ಕಾಂಗ್ರೆಸ್ ಅವರಲ್ಲ, JDSನ ಹಿರಿಯ ನಾಯಕ ಶಾಸಕ ಸಿದ್ದರಾಮಯ್ಯನವ್ರನ್ನೇ ಚಾಮುಂಡೇಶ್ವರಿಲಿ 2018 ಸೋಲ್ಸಂತ GT ದೇವೇಗೌಡರು. ಕುಮಾರಸ್ವಾಮಿ ಅವ್ರಿಗೂ ಸಹ ಒಂದು ರೀತಿ ಅವ್ರ ವಿರುದ್ಧನೂ ಕೂಡ ಮಾತನಾಡಿದ್ರು. ಅಂದರೆ ಒಂದು ಮಾತಿದೆ, ವಿಪಕ್ಷ ನಾಯಕ ಆಗಬೇಕಾಗಿತ್ತು, ಅಂದರೆ JDSನ ಶಾಸಕಾಂಗ ಪಕ್ಷದ ನಾಯಕ ಆಗಬೇಕಾಗಿತ್ತು GT ದೇವೇಗೌಡರು. ಅವ್ರನ್ನ ಬಿಟ್ಟು ಚಿಕ್ಕನಾಯಕನಹಳ್ಳಿ MLA ಕುರುಬ ಸಮುದಾಯದ ಸುರೇಶ್ ಬಾಬು ಅವ್ರನ್ನ ಮಾಡಿದ್ರು. ಅವತ್ತಿಂದ ಸ್ವಲ್ಪ ಮುಸುಕಿನ ಗುದ್ದಾಟ ಇದೆ ಕುಮಾರಸ್ವಾಮಿ ಅವ್ರ ಮೇಲೆ GT ದೇವೇಗೌಡರದು. ಸಿಕ್ಕಿದ್ದ ಚಾನ್ಸು ಸಿದ್ದರಾಮಯ್ಯನವ್ರ ಮುಂದೆ ಅದ್ಭುತವಾಗಿ ಭಾಷಣ ಮಾಡಿ ಚಪ್ಪಾಳೆ ಗಿಟ್ಟಿಸ್ಕೊಂಡ್ರು. ಎಲ್ಲ ಕಾಂಗ್ರೆಸ್ ನಾಯಕರು GT ದೇವೇಗೌಡರ ಮಾತಿಗೆ ಫಿದಾ ಆದರು, ಖುಷಿಯಾದರು. GT ದೇವೇಗೌಡರು ಸಿದ್ದರಾಮಯ್ಯನವ್ರನ್ನ ಸೋಲ್ಸಿದ್ರು 18ರಲ್ಲಿ. ಸಿದ್ದರಾಮಯ್ಯನವ್ರ ವಿರುದ್ಧ ರಾಜಕಾರಣ ಮಾಡಿದ್ರು. ಈ ಹಿಂದೆ JDS ಅಲ್ಲಿ ಇವರೆಲ್ಲ ಒಟ್ಟಿಗೆ ಇದ್ದವರು. ಆಮೇಲೆ ಇನ್ನೊಂದು ಮೂಡ ಸದಸ್ಯ ಕೂಡ ಹೌದು. ಇದ್ರ ಇನ್ನೊಂದು ರೀತಿ ವ್ಯಾಖ್ಯಾನ ಆಗುತ್ತೆ. ಮೈಸೂರಲ್ಲಿ ಮೂಡಾದಲ್ಲಿ ಮೇಯ್ದಿದ್ದು ತಿಂದಿದ್ದು ಕೆಲವರು ಮಾತ್ರ ಅಲ್ಲ, ಎಲ್ಲ. ಹಾಗಾಗಿ ಇಲ್ಲಿ ಆಲ್ ಪಾರ್ಟಿ ಮೈದವರ ಸಂಘ ಇದೆ, ತಿಂದವರ ಸಂಘ ಇದೆ ಅಂತ ಕೆಲವರು ಹೇಳ್ತಾರೆ, ಗೊತ್ತಿಲ್ಲ. ಎಲ್ಲರೂ ಹಂಚಿಕೊಂಡು ತಿಂದಿದ್ದಾರೆ. ರಾಜಕಾರಣವನ್ನ ಪಾರ್ಟಿ ಸಿಂಬಲ್ ಮೇಲೆ ಮಾಡ್ತಾರೆ, ಭ್ರಷ್ಟಾಚಾರವನ್ನ ಒಟ್ಟೊಟ್ಟಿಗೆ ಮಾಡ್ತಾರೆ ಅಂತ ಇದೆ. ಅದು ಒತ್ತಟ್ಕೆಡನ. ಬಟ್ GT ದೇವೇಗೌಡರ ಸಿಟ್ಟು ವಿಪಕ್ಷ ಅಲ್ಲ, ಶಾಸಕಾಂಗ ಪಕ್ಷದ ನಾಯಕ ಮಾಡಲಿಲ್ಲ ಅನ್ನೋದು ಒಂದು. ಆ್ಯಂಡ್ ಎರಡನೇದು, ಮೂಡಾ ವಿಷಯ ಬಂದಾಗ ಮೂಡಾದಲ್ಲಿ ನಾಟ್ ಓನ್ಲಿ ಕಾಂಗ್ರೆಸ್ ಸಿದ್ದರಾಮಯ್ಯನವರಲ್ಲ, JDS BJP ಎಲ್ಲರೂ ಸೈಟ್ಗಳನ್ನ ಪಡ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವ್ರಿಗೆ ಇವತ್ತು ಸಮಸ್ಯೆ ಆಗುತ್ತೆ ಮೂಡಾ ಹಗರಣ ಹೆಸರಲ್ಲಿ ಅನ್ನೋದಾದರೆ, ನಾಳೆ ನಮಗೂ ಆಗತ್ತೆ ಅನ್ನೋ ಭಾವನೆ ಆಲ್ ಪಾರ್ಟಿಯವ್ರಿಗಿದೆ. ಆದರೆ ಒಂದು ಪಕ್ಷದ ಶಾಸಕನಾಗಿದ್ದಾಗ, ಒಂದು ಪಕ್ಷದ ನಾಯಕನಾಗಿದ್ದಾಗ ಮತ್ತೊಂದು ಪಕ್ಷವನ್ನು, ವಿಪಕ್ಷವನ್ನು, ಈಗ ಕುಮಾರಸ್ವಾಮಿ ಅದಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ನಾನು FIR ಆದ ತಕ್ಷಣ ರಾಜೀನಾಮೆ ಕೊಡಿ ಅಂತ ಕೇಳಿಲ್ಲ, ಆದರೆ ಅಧಿಕಾರ ದುರುಪಯೋಗದ ಅಡಿಯಲ್ಲಿ ರಾಜೀನಾಮೆ ಕೊಡಲಿ ಅಂತ. 98ರಲ್ಲಿ DCM ಆಗಿದ್ರು, ಡಿನೋಟಿಫಿಕೇಶನ್ ಮಾಡಿದ್ರು. ನಂತರ ಅಧಿಕಾರ ಸಿಕ್ತಾಗೆಲ್ಲ ಈ ಪ್ರಕರಣವನ್ನು ಹಿಂಗೆ ಮಾಡ್ಕೊಂಡು ಬಂದಿದ್ದಾರೆ. ಅಧಿಕಾರ ದುರುಪಯೋಗ ಆಗಿರೋನೆಲ್ಲ ರಾಜೀನಾಮೆ ಕೊಡಿ ಅಂತ ಕೇಳಿದೆ ಅನ್ನೋದು ಕುಮಾರಸ್ವಾಮಿ ಅವರ ಮಾತು. ಆ್ಯಂಡ್ ಎರಡನೇದು, ಇದಿನ್ನೂ ಸ್ಟೇಟ್ ಲೆವೆಲ್ಗಿಲ್ಲ, ನ್ಯಾಷನಲ್ ಲೆವೆಲ್ಗೆ ಹೋಗ್ಬಿಟ್ಟಿದೆ. ಈಗಿಲ್ಲಿ ಯಾರೇನು ರಾಜ್ಯ ಸಂಧಾನ ಮಾಡ್ಕೊಂಡು ತಲೆ ಸಾವ್ರ್ಕೊಂಡು ಒಬ್ಬರು ಕಣ್ಣೀರು ಒರೆಸ್ಕೊಂಡು ಕೂತ್ಕೊಂಡ್ರೆ ಏನೂ ಆಗಲ್ಲ. ಅದು EDನಲ್ಲಿದೆ. ED ಕ್ಲಕ್ ಸಿಕ್ ಬೀಳ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡು. ಇನ್ನು ಅದೇ ಸಭೆಯಲ್ಲಿ ಮಾತನಾಡಿದಾಗಲೇ ಹೇಳಿದೆ, ಇನ್ನೊಂದು ವರ್ಷ ಒಳ್ಳೆ ಆಡಳಿತ ಕೊಡಲಿಕ್ಕೆ ಅವಕಾಶ ಆಗಲಿ ಅನ್ನೋ ಹೇಳಿಕೆ. ಇನ್ನೊಂದು ವರ್ಷ ಒಳ್ಳೆಯ ಆಡಳಿತ ಕೊಡಲಿಕ್ಕೆ ಆಶೀರ್ವಾದ ಇರಲಿ ಚಾಮುಂಡೇಶ್ವರಿ ತಾಯಿದು ಅನ್ನೋ ಮಾತು. ಅಂದರೆ 2 ವರ್ಷ ಆದಮೇಲೆ ಅಧಿಕಾರವನ್ನು DK ಶಿವಕುಮಾರ್ ಅವ್ರಿಗೆ ಹಸ್ತಾಂತರ ಮಾಡಿ ಹೋಗ್ತಾರೆ ಅನ್ನೋ ದಾಟಿಯ ಚರ್ಚೆಗಳಿಗೆ ಶುರುವಾಗಿದೆ. ಅದು ಆ ಕಡೆಗಿರಲಿ. ಬಟ್ GT ದೇವೇಗೌಡರು ತನ್ನ ಪಕ್ಷದ ಮೇಲಿನ ಸಿಟ್ಟನ್ನು ಸಿದ್ದರಾಮಯ್ಯನವ್ರ ಮೇಲೆ ಪ್ರೀತಿ ತೋರಿಸೋದ್ರ ಮೂಲಕ ತೀರ್ಸ್ಕೊಂಡ್ರು ಅನ್ನೋದಿದೆ. ಲಾಸ್ಟ್ ಟೈಮೇ ಅವರ ಪುತ್ರ ಹರೀಶ್ ಗೌಡಗೆ ಹುಣಸೂರಿಂದ ಟಿಕೆಟ್ ಕೊಡ್ತೀವಿ ಅಂತ ಕನ್ಫರ್ಮ್ ಮಾಡಿದರೆ, ಚಾಮುಂಡೇಶ್ವರಿಯಿಂದ ಇವರು ಕಾಂಗ್ರೆಸ್ಸು, ಹರೀಶ್ ಗೌಡರು ಹುಣಸೂರಿಂದ ಕಾಂಗ್ರೆಸ್ ಆಗಿರೋದು. ಆದರೆ ಇಬ್ಬರಿಗೆ ಟಿಕೆಟ್ ಕೊಡೋಕೆ ಒಪ್ಪಿರಲಿಲ್ಲ ಕಾಂಗ್ರೆಸ್ ಅವರ ಅವತ್ತು. ಹಾಗಾಗಿ JDS ಎಲ್ಲ ಉಳ್ಕೊಂಡ್ರು, JDS ಅವ್ರು ಕೊಟ್ಟರು. ಹರೀಶ್ ಗೌಡರು ಹುಣಸೂರಿಂದ JDS MLA ಆದರು, GT ದೇವೇಗೌಡರು ಚಾಮುಂಡೇಶ್ವರಿಯಿಂದ JDS MLA ಆದರು. ಈಗಾಗಲೇ ಬೇರೆ ಬೇರೆ ಕಾರಣಕ್ಕೆ ರೇವಣ್ಣವ್ರಿಗೆ JDS ಅಲ್ಲಿ ಹಿನ್ನಡೆ ಆಗಿದೆ. ಒಂದು ಕುಮಾರಸ್ವಾಮಿ ಅವ್ರ ನಂತರ ಸೀನಿಯರ್ ಏನಾರ JDS ಅಲ್ಲಿದ್ರೆ ಅದು GT ದೇವೇಗೌಡ್ರೆ. ರೇವಣ್ಣವ್ರು ಈಗ ಆಬ್ಸೆಂಟು, ಆ್ಯಕ್ಟಿವಿಟೀಸಲ್ಲಿ ಇಲ್ಲ. ಸೊ ಆಗ ನೋಡಿದ್ರೆ ನೆಕ್ಸ್ಟ್ ಹೆಂಗಿದ್ರು ಸರ್ಕಾರ ಗಿರ್ಕಾರ ಬರ್ಬೋದೇನೋ, ಮೈತ್ರಿಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂತಿರೋದಾಯಿತು ಗೌಡ್ರು. ಯಾಕೆ ಗೌಡ್ರು ರೊಚ್ಕಿದ್ದಾರೆ. ಗೌಡ್ರು ಲಾಂಗ್ ಟರ್ಮ್ ಯೋಚನೆ ಮಾಡಲ್ಲ, ಶಾರ್ಟ್ ಟರ್ಮ್ ಅಷ್ಟೇ. ಅಲ್ಲಿ ಯಾವುದೋ ಸೆಟ್ಟನ್ನು ಇನ್ನೆಲ್ಲೋ ಕೌಂಟ್ರ್ ಕೊಡಬೇಕು ಅನ್ನೋ ವ್ಯಕ್ತಿ GT ದೇವೇಗೌಡರು ಅದನ್ನು ಕೊಟ್ಟಿದ್ದಾರೆ. ಬಟ್ ಇವರ ಹೇಳಿಕೆ ಒಂದಷ್ಟು ಖುಷಿ, 1-2 ದಿನ ಚರ್ಚೆಗೆ. ದೊಡ್ಡ ದೇವೇಗೌಡರು ವಿರೋಧ ಇರ್ಬೋದೇನೋ, HD ದೇವೇಗೌಡರು ನಮಗೆ, GT ದೇವೇಗೌಡರು ನಮ್ಮ ಸಪೋರ್ಟ್ ಕವರ್ಲ ಅನ್ನೋದು ಖುಷಿ ಕಾಂಗ್ರೆಸ್ಸಿಗರಿಗೆ. ಮೈಸೂರು ಭಾಗಕ್ಕೆ, ಮೈಸೂರು ಜಿಲ್ಲೆಗೆ GT ದೇವೇಗೌಡರು HD ದೇವೇಗೌಡರು ಇದ್ದಂಗೆ. ಅಂದರೆ ಒಂಥರ ಸ್ಟ್ರಾಂಗು, ಪಾರ್ಟಿಲಿ ಒಂಥರ ಮನುಷ್ಯ. ಆದರೆ JDSನವ್ರಿಗೆ ಇದೊಂಥರ ಮುಜುಗರ.
JDS ಕಾರ್ಯಕರ್ತರಿಗೆ ನಾಯಕರಿಗೆ ಮುಜುಗರ. ಏನೋ ವೀಕ್ಷಕರೇ, GT ದೇವೇಗೌಡರು ಹೇಳಿದ ರೀತಿ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಒತ್ತಾಯ ಮಾಡುವಂಥ JDS BJP ನಡೆಯ ಬಗ್ಗೆ GT ದೇವೇಗೌಡರೇ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ, ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ತಾವೇನು ಹೇಳ್ತೀರಿ? ಇಲ್ಲಿಗೆ ಮುಗಿದೋಗ್ಬಿಡ್ತಾ ಇಲ್ಲ. GT ದೇವೇಗೌಡರು ಹೇಳಿದ್ರು ಅಂತಂದ್ಬಿಟ್ಟು JDS ಅವರು ಸಿದ್ದರಾಮಯ್ಯವ್ರಿಗೆ ಜೈ ರಾಜೀನಾಮೆ ಕೊಡಬೇಡಿ ಅಂತಾರ. ಈ ಬಗ್ಗೆ ತಾವೇನು ಹೇಳ್ತೀರಿ? ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ.